ಸಿನಿಮಾ ಲೋಕದಲ್ಲಿ ಸದ್ಯಕ್ಕೆ ಎಲ್ಲಿ ಕೇಳಿದ್ರೂ ಒಂದೇ ಹೆಸರು, ಅದು ಧುರಂಧರ್ 2 ದ ರಿವೆಂಜ್. ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರೋ ಬಿರುಗಾಳಿ ಅಷ್ಟಿಷ್ಟಲ್ಲ. ಮಾರ್ಚ್ 7ರಂದು ಅದ್ದೂರಿಯಾಗಿ ಲಾಂಚ್ ಆದ ಈ ಟ್ರೇಲರ್ ಕೇವಲ 24 ಗಂಟೆಗಳಲ್ಲಿ ಬರೋಬ್ಬರಿ 39 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದು ಇತಿಹಾಸ ಬರೆದಿದೆ. ರಣವೀರ್ ಸಿಂಗ್ ಅವರ ಆ ರಗಡ್ ಲುಕ್, ಮೈ ನಡುಗಿಸೋ ರಕ್ತಸಿಕ್ತ ಅವತಾರ ಮತ್ತು ಅದಕ್ಕೆ ತಕ್ಕಂತೆ ನಿರ್ದೇಶಕ ಆದಿತ್ಯ ಧರ್ ಅವರ ಅದ್ಭುತ ಮೇಕಿಂಗ್ ನೋಡ್ತಾ ಇದ್ರೆ ಇದು ಬರೀ ಸಿನಿಮಾ ಅಲ್ಲ, ಬಾಕ್ಸ್ ಆಫೀಸಲ್ಲಿ ನಡೆಯಲಿರೋ ಒಂದು ಮಹಾ ಸುನಾಮಿ ಅಂತಲೇ ಅನ್ಸುತ್ತಿದೆ. ಈ ಬಾರಿ ರಣವೀರ್ ಸಿಂಗ್ ಅವರು ಹಮ್ಜಾ ಅಲಿಯಾಸ್ ಜಸ್ಕಿರತ್ ಸಿಂಗ್ ರಂಗಿಯಾಗಿ ಕಾಣಿಸಿಕೊಂಡಿದ್ದು ಆಕ್ಷನ್ ಸೀನ್ಸ್ಗಳಲ್ಲಿ ಅಕ್ಷರಶಃ ಬೆಂಕಿಯೇ. ಈ ಚಿತ್ರದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದಕ್ಕೆ ಎದುರಾಳಿಯೇ ಇಲ್ದಂತಾಗಿರೋದು. ಹೌದು ಗುರು, ಮೊದಲು ರಾಕಿ ಭಾಯ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಜೊತೆ ದೊಡ್ಡ ಮಟ್ಟದ ಕ್ಲಾಶ್ ಆಗುತ್ತೆ ಅಂತಲೇ ಇಡೀ ದೇಶ ಕಾತರದಿಂದ ಕಾಯ್ತಿತ್ತು. ಆದರೆ ಈಗ ಬಂದಿರೋ ಪಕ್ಕಾ ಅಪ್ಡೇಟ್ ಪ್ರಕಾರ ಗಲ್ಫ್ ದೇಶಗಳ ಬಿಗುವಿನ ವಾತಾವರಣ ಮತ್ತು ತಾಂತ್ರಿಕ ಕಾರಣಗಳಿಂದ ಟಾಕ್ಸಿಕ್ ಸಿನಿಮಾ ಜೂನ್ ತಿಂಗಳಿಗೆ ಮುಂದೂಡಲ್ಪಟ್ಟಿದೆ. ಇದರಿಂದಾಗಿ ಧುರಂಧರ್ 2 ಚಿತ್ರಕ್ಕೆ ಇಡೀ ಮೈದಾನ ಕ್ಲಿಯರ್ ಆಗಿ ಸಿಕ್ಕಂತಾಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಏಕಾಂಗಿಯಾಗಿ ಬಾಕ್ಸ್ ಆಫೀಸ್ ಲೂಟಿ ಮಾಡಲು ರಣವೀರ್ ಸೈನ್ಯ ಈಗ ಪೂರ್ತಿ ಸಜ್ಜಾಗಿದೆ. ಈ ಸಿನಿಮಾ ಮಾರ್ಚ್ 19, 2026ರಂದು ವಿಶ್ವಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬರಲಿದೆ. ವಿಶೇಷ ಅಂದರೆ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಈದ್, ಗುಡಿ ಪಾಡ್ವಾ ಮತ್ತು ಉಗಾದಿ ಹಬ್ಬಗಳು ಸಾಲು ಸಾಲಾಗಿ ಇವೆ. ಹಬ್ಬದ ರಜೆಯ ಲಾಭವನ್ನು ಈ ಸಿನಿಮಾ ಭರ್ಜರಿಯಾಗಿ ಬಾಚಿಕೊಳ್ಳೋದು ಗ್ಯಾರಂಟಿ. ಇನ್ನು ಬಿಡುಗಡೆಗೂ ಮುನ್ನವೇ ಈ ಸಿನಿಮಾ ಮಾಡಿರೋ ದಾಖಲೆಗಳನ್ನು ಕೇಳಿದರೆ ನೀವು ದಂಗಾಗೋದು ಖಚಿತ. ಸಿನಿಮಾ ರಿಲೀಸ್ ಆಗೋಕೆ ಒಂದು ದಿನ ಮೊದಲು ಅಂದರೆ ಮಾರ್ಚ್ 18ರ ಸಂಜೆ 5 ಗಂಟೆಯಿಂದಲೇ ಸ್ಪೆಷಲ್ ಪೇಯ್ಡ್ ಪ್ರಿವ್ಯೂ ಶೋಗಳು ಶುರುವಾಗಲಿವೆ. ಈ ಪ್ರಿವ್ಯೂ ಶೋಗಳಿಗಾಗಿಯೇ ಈಗಾಗಲೇ ಭರ್ಜರಿ ಮುಂಗಡ ಬುಕ್ಕಿಂಗ್ ನಡೆದಿದೆ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಷಯವೆಂದರೆ ಧುರಂಧರ್ 2 ಕೇವಲ ಪ್ರೀಮಿಯರ್ ಶೋಗಳ ಮುಂಗಡ ಬುಕ್ಕಿಂಗ್ನಿಂದಲೇ 18.1 ಕೋಟಿ ರೂಪಾಯಿ ಗಳಿಸಿದೆ. ಇದು ಇತ್ತೀಚೆಗೆ ಬಿಡುಗಡೆಯಾದ ಶಹೀದ್ ಕಪೂರ್ ಅವರ ಓ ರೋಮಿಯೋ ಚಿತ್ರದ ಮೊದಲ ದಿನದ ಒಟ್ಟು ಗಳಿಕೆ ಮತ್ತು ಕಳೆದ ವರ್ಷ ರಿಲೀಸ್ ಆದ ಟೈಗರ್ ಶ್ರಾಫ್ ಅವರ ಬಾಘಿ 4 ಚಿತ್ರದ ಮೊದಲ ದಿನದ ಗಳಿಕೆಗಿಂತಲೂ ಹೆಚ್ಚಾಗಿದೆ ಎನ್ನುವುದು ಚಿತ್ರದ ಅಸಲಿ ಕ್ರೇಜ್ಗೆ ಸಾಕ್ಷಿ. ಟ್ರೇಲರ್ ರಿಲೀಸ್ ಆದ ಕೇವಲ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿವೆ. ಈ ಮೂಲಕ ಈ ಹಿಂದೆ ಸ್ತ್ರೀ 2 ಹೆಸರಿನಲ್ಲಿದ್ದ ಅತಿ ಹೆಚ್ಚು ಗಳಿಕೆಯ ಬಾಲಿವುಡ್ ಪ್ರೀಮಿಯರ್ ದಾಖಲೆಯನ್ನು ಧುರಂಧರ್ 2 ಧೂಳಿಪಟ ಮಾಡಿದೆ. ಬಿಡುಗಡೆಯಾದ ಟ್ರೇಲರ್ನಿಂದ ನಾವು ಗಮನಿಸಬಹುದಾದ ಪ್ರಮುಖ ಅಂಶಗಳೆಂದರೆ, ಮೊದಲ ಭಾಗಕ್ಕಿಂತಲೂ ಈ ಬಾರಿ ರಣವೀರ್ ಸಿಂಗ್ ಅವರ ಪಾತ್ರವು ಹೆಚ್ಚು ರಕ್ತಸಿಕ್ತವಾಗಿ ಮತ್ತು ರೋಚಕವಾಗಿ ಮೂಡಿಬಂದಿದೆ. ಜಸ್ಕಿರತ್ ಸಿಂಗ್ನ ಸೇಡಿನ ಹಾದಿಯು ಪ್ರೇಕ್ಷಕರಲ್ಲಿ ನಡುಕ ಹುಟ್ಟಿಸುವಂತಿದ್ದು, ಆತನ ಪಾತ್ರದ ತೀವ್ರತೆ ದೃಶ್ಯದಿಂದ ದೃಶ್ಯಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಅರ್ಜುನ್ ರಾಂಪಾಲ್ ಅವರ ಮೇಜರ್ ಇಕ್ಬಾಲ್ ಪಾತ್ರವು ಜಸ್ಕಿರತ್ಗೆ ಸರಿಸಮಾನವಾದ ಪೈಪೋಟಿ ನೀಡುವಂತಿದೆ. ಇದು ಚಿತ್ರದ ಮೇಲಿರುವ ಕುತೂಹಲವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಹೈ ವೋಲ್ಟೇಜ್ ಆಕ್ಷನ್ ದೃಶ್ಯಗಳ ಮಧ್ಯೆಯೂ ಭಾವನಾತ್ಮಕ ಹಿನ್ನೆಲೆಯನ್ನು ನಿರ್ದೇಶಕರು ಮರೆತಿಲ್ಲ. ಫ್ಲ್ಯಾಶ್ ಬ್ಯಾಕ್ ದೃಶ್ಯಗಳ ಮೂಲಕ ಜಸ್ಕಿರತ್ನ ಗತಕಾಲ ಮತ್ತು ಆತ ಇಷ್ಟು ಕ್ರೂರವಾಗಿ ಬದಲಾಗಲು ಕಾರಣವೇನು ಎಂಬುದನ್ನು ಸುಂದರವಾಗಿ ಹೆಣೆಯಲಾಗಿದೆ. ಸಂಜಯ್ ದತ್, ಆರ್ ಮಾಧವನ್ ಮತ್ತು ಅಕ್ಷಯ್ ಖನ್ನಾ ಅಂತಹ ದಿಗ್ಗಜರು ಒಂದೇ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಿರುವುದು ಸಿನಿಮಾದ ಅತಿ ದೊಡ್ಡ ಆಕರ್ಷಣೆಯಾಗಿದ್ದು, ಇಡೀ ತಾರಾ ಬಳಗದ ಮಿಂಚು ಚಿತ್ರದ ತೂಕವನ್ನು ಹೆಚ್ಚಿಸಿದೆ. ಅಷ್ಟಲ್ಲದೆ ಶಾಶ್ವತ್ ಸಚ್ದೇವ್ ಅವರ ಸಂಗೀತದ ಅಬ್ಬರವು ಟ್ರೇಲರ್ನ ದೃಶ್ಯಗಳ ರೋಚಕತೆಯನ್ನು ಹೆಚ್ಚಿಸಿದ್ದು, ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಗೆ ಸಂಪೂರ್ಣ ಹೊಸ ಅನುಭವ ನೀಡುವುದು ಗ್ಯಾರಂಟಿ. ಚಿತ್ರದ ಕೌತುಕ ಹೆಚ್ಚಿಸಲು ಚಿತ್ರತಂಡ ಸುಮಾರು 3 ಗಂಟೆ 55 ನಿಮಿಷಗಳ ರನ್ನಿಂಗ್ ಟೈಮ್ ನಿಗದಿಪಡಿಸಿದೆ. ಇಷ್ಟು ದೀರ್ಘವಾದ ಕಾಲಾವಧಿಯಲ್ಲೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಹಮ್ಜಾ ಅಲಿಯಾಸ್ ಜಸ್ಕಿರತ್ನ ಫ್ಲ್ಯಾಶ್ ಬ್ಯಾಕ್ ಮತ್ತು ಅದರಿಂದ ಆತ ಹೇಗೆ ಒಬ್ಬ ಸೈನ್ಯದ ಬಲಿಷ್ಠ ಅಸ್ತ್ರವಾಗಿ ಬದಲಾದ ಅನ್ನೋ ಒರಿಜಿನ್ ಸ್ಟೋರಿಯನ್ನು ವಿವರವಾಗಿ ಹೇಳಲಾಗಿದೆ. ಸಂಗೀತ ನಿರ್ದೇಶಕ ಶಾಶ್ವತ್ ಸಚ್ದೇವ್ ಅವರ ಮ್ಯೂಸಿಕ್ ಮತ್ತು ಹಳೆಯ ಆರಿ ಆರಿ ಹಾಡಿನ ರೀಮಿಕ್ಸ್ ಆಕ್ಷನ್ ಸೀನ್ಗಳಿಗೆ ಆನೆ ಬಲ ತಂದಿದೆ. ಈ ಚಿತ್ರದ ಡಿಜಿಟಲ್ ಹಕ್ಕುಗಳನ್ನು ಜಿಯೋ ಹಾಟ್ಸ್ಟಾರ್ ಸಂಸ್ಥೆ ದಾಖಲೆ ಬೆಲೆಗೆ ಖರೀದಿಸಿದೆ. ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗುತ್ತಿರುವುದರಿಂದ ಕನ್ನಡಿಗರಿಗೆ ಈ ಉಗಾದಿ ಹಬ್ಬದಂದು ದೊಡ್ಡ ಮಟ್ಟದ ಆಕ್ಷನ್ ಸಿನಿಮಾ ನೋಡುವ ಅವಕಾಶ ಸಿಕ್ಕಿದೆ.
ಒಟ್ಟಾರೆಯಾಗಿ ಹೇಳೋದಾದರೆ ಈ ಉಗಾದಿ ಹಬ್ಬಕ್ಕೆ ಸಿನಿಮಾ ಪ್ರಿಯರಿಗೆ ಧುರಂಧರ್ ಕಡೆಯಿಂದ ಒಂದು ದೊಡ್ಡ ರಕ್ತಸಿಕ್ತ ಹಬ್ಬದೂಟ ಸಿಗೋದಂತೂ ಪಕ್ಕ. ನೀವು ಕೂಡ ರಣವೀರ್ ಅವರ ಈ ಹೊಸ ಅವತಾರ ನೋಡೋಕ್ಕೆ ರೆಡಿಯಾಗಿ. ರಣವೀರ್ ಸಿಂಗ್ ಅವರ ವೃತ್ತಿ ಜೀವನದಲ್ಲೇ ಇದು ಮೈಲಿಗಲ್ಲಾಗುವ ಸಿನಿಮಾ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮೊದಲ ದಿನವೇ ಚಿತ್ರಮಂದಿರಕ್ಕೆ ಹೋಗಿ ಈ ಅದ್ಭುತವನ್ನು ಕಣ್ತುಂಬಿಕೊಳ್ಳಲು ಸಿನಿಮಾ ಪ್ರಿಯರು ಈಗಿನಿಂದಲೇ ಸಿದ್ಧತೆ ನಡೆಸಿದ್ದಾರೆ.